ಶ್ರೀಲಂಕಾದಲ್ಲಿ ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರೇನು ಬದುಕಿ ಉಳಿದು ಬಂದಿದ್ದಾರೆ. ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ರಾತ್ರಿ ಏರ್ಪೋರ್ಟ್ಗೆ ಕನ್ನಡಿಗರು ಬಂದು ಇಳಿದಿದ್ದಾರೆ. ಸೊ ಶ್ರೀಲಂಕಾದ ಸರಣಿ ಸ್ಫೋಟ ಪ್ರಕರಣ ಇಡೀ ಜಗತ್ತನ್ನೇ ನಡುಗಿಸಿದಂತಹ ಪ್ರಕರಣ. ಇದರಲ್ಲಿ ಬದುಕಿ ಉಳಿದಂತಹ ಕನ್ನಡಿಗರು ಬೆಂಗಳೂರಿಗೆ ನಿನ್ನೆ ರಾತ್ರಿ ವಾಪಸ್ ಆಗಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನರ ಎದೆಯಲ್ಲಿ ಢವ ಢವ ಆರಂಭವಾಗಿತ್ತು. ಕನ್ನಡಿಗರು ಒಂದಷ್ಟು ಜನ ಸಿಕ್ಕಾಕೊಂಡಿದ್ದಾರಲ್ಲ, ಅವರ ಗತಿ ಏನಪ್ಪಾ? ಕೆಲವರಂತೂ ಕಾಂಟ್ಯಾಕ್ಟ್ಗೂ ಕೂಡ ಸಿಗ್ತಾ ಇರಲಿಲ್ಲ. ಒಟ್ಟಾರೆಯಾಗಿ ಇದೀಗ ಬೆಂಗಳೂರಿನ 4 ಕುಟುಂಬಗಳು ವಾಪಸ್ ಆಗಿದ್ದಾರೆ. 15ಕ್ಕೂ ಹೆಚ್ಚು ಮಂದಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಒಬ್ಬೊಬ್ಬರ ಎದೆಯಲ್ಲೂ ಕೂಡ ದಾರುಣವಾದಂತಹ ಕಥೆಗಳಿದ್ದಾವೆ ಹೇಳೋದಕ್ಕೆ. ಆಂಧ್ರದ 30 ಮಂದಿ ಕೂಡ ಅದೇ ರೀತಿಯಾಗಿ ಬಚಾವಾಗಿ ಬಂದಿದ್ದಾರೆ. ಅವರ ಕಥೆಗಳನ್ನ ಕೇಳಿಸ್ಕೊಳ್ಬೇಕಾಗತ್ತೆ. ಮೈಸೂರಿನ ರವಿಶಂಕರ್ ಶ್ರೀಲಂಕಾದಲ್ಲಿ ಸೇಫ್ ಆಗಿ ಬಚಾವಾಗಿ ಬಂದಿದ್ದಾರೆ. ಹೋಟೆಲ್ನಲ್ಲೇ ಉಳಿದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ರವಿಶಂಕರ್ ಹಾಗೂ 12 ಮಂದಿ ಸ್ನೇಹಿತರು ಸೇಫ್ ಆಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಬರ್ತಾ ಇದೆ. ಇವರನ್ನ ಸಂಪರ್ಕಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕಾಯ್ತು. ಇದೀಗ ಮೈಸೂರಿನ ರವಿಶಂಕರ್ ಶ್ರೀಲಂಕಾದ ಹೋಟೆಲ್ ಒಂದರಲ್ಲಿ ಸೇಫ್ ಆಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಬಂದಿದೆ. 15ಕ್ಕೂ ಹೆಚ್ಚು ಮಂದಿ ಕನ್ನಡಿಗರು ಬೆಂಗಳೂರಿನ 4 ಕುಟುಂಬಗಳು ನಿನ್ನೆ ರಾತ್ರಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಒಬ್ಬೊಬ್ಬರ ಎದೆಯಲ್ಲೂ ಕೂಡ ಅತ್ಯಂತ ರೋಚಕವಾದ ದಾರುಣವಾದ ಮೈ ನಡುಗಿಸುವಂತಹ ಕಥೆಗಳಿದ್ದಾವೆ. ಕಣ್ಮುಂದೆನೆ ಆಗ್ತಾ ಇದ್ರೆ ಅವ್ರು ಹೇಳ್ತಾ ಇದ್ರಲ್ಲ, ನಮ್ಗೆ ಕೇಳಕ್ಕೆ ಒಂಥರ 30-40 ಮೃತದೇಹಗಳನ್ನ ದಾಟ್ಕೊಂಡು ಬಂದ್ವಿ ಅಂತ ಹೇಳುವಂತ ಭೀಕರ. ಇಡೀ ಜಗತ್ತು ಮತ್ತೊಮ್ಮೆ ಭಯೋತ್ಪಾದನೆಯ ಬಗ್ಗೆ ಮರುಚಿಂತನೆ ಮಾಡಿಕೊಳ್ಳೇಬೇಕಾದಂತಹ ಒಂದು ಅನಿವಾರ್ಯತೆಗೆ ನಮ್ಮನ್ನ ದೂಡಿರ್ತಕ್ಕಂಥ ಘಟನೆ ಇದು. ಯಾರು ಕೂಡ ಅನ್ಕೊಂಡಿರಲ್ಲ ಈ ತರ ಆಗುತ್ತೆ. ನಾವು ಹೋಗ್ತಾ ಇದೀವಿ, ಮೊನ್ನೆ ಎಲ್ಲ ಮಾತನಾಡ್ತಾ ಇದ್ರು ನಾವು 1-2 ದಿವಸ ರಿಲ್ಯಾಕ್ಸ್ಗೆ ಅಂತ ಹೋಗೋಣ ಅಂತ ಹೇಳಿ ಬರೋಣ, ಒಳ್ಳೆ ಲೊಕೇಶನ್. ಯಾವ ಕಂಟ್ರಿನೂ ಕೂಡ ಸೇಫ್ ಅಲ್ಲ. ದಟ್ಸ್ ವಾಟ್ ದ ಹೋಲ್ ವರ್ಲ್ಡ್ ಶುಡ್ ಇಂಟ್ರಾಸ್ಪೆಕ್ಟ್. ನಾವು ತಮ್ಮೊಳಗೆ ತಾವು ಯೋಚನೆ ಮಾಡ್ಬೇಕಾಗತ್ತೆ. ಭಯೋತ್ಪಾದನೆಯನ್ನ ಬಹಳ ಲೈಟ್ ಆಗಿ ಮಾತಾಡ್ತೀವಲ್ಲ, ಸಿದ್ಧಾಂತದ ನೆಲೆಗಟ್ಟಲ್ಲಿ ಮಾತಾಡ್ತೀವಲ್ಲ, ಅಂತವ್ರು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನು ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ ಬೆಂಗಳೂರಿನ HSR ಲೇಔಟ್ ನಿವಾಸಿಗಳಾದ ಮಯೂರ್ ಅಮೂಲ್ಯ ದಂಪತಿ ತಮ್ಮ ಮಗು ಜೊತೆಗೆ ಕ್ಷೇಮವಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾತ್ರಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಈ ಫ್ಯಾಮಿಲಿ ಜೊತೆ ನಮ್ಮ ರಿಪೋರ್ಟರ್ ಕಿರಣ್ ಮಾತನಾಡಿಸಿದ್ದಾರೆ, ನೋಡೋಣ. ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಈಗ ತಾನೇ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬೆಂಗಳೂರಿನ ಮಯೂರ್ ಅವರು ಬಂದಿದ್ದಾರೆ. ಅಲ್ಲಿನ ಸಿಚುವೇಶನ್ ಹೇಗಿತ್ತು ಅಂತ ಅವ್ರನ್ನ ಕೇಳೋಣ. ಸರ್, ಶ್ರೀಲಂಕಾದಲ್ಲಿ ಇದ್ರಿ, ಟ್ರಿಪ್ ಹೋಗಿದ್ರಿ, ಯಾವ ರೀತಿ ಇತ್ತು ಸಿಚುವೇಶನ್? ತುಂಬ ಕೆಟ್ಟದಾಗಿತ್ತು. ಇನ್ ದ ಸೆನ್ಸ್ ನಾವು ಅಲ್ಲಿ ಹಾಲಿಡೇಗೆ ಅಂತ ಹೋಗಿದ್ದು. ಸೊ ನಾವು ಆ್ಯಕ್ಚುಲಿ ಕ್ಯಾಂಡಿಯಲ್ಲಿ ಇದ್ದಿದ್ದು. ಸೊ ಅವಾಗ ಗೊತ್ತಾಯ್ತು ನಮಗೆ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ. ಸೊ ನಾವು ಇಮಿಡಿಯೇಟ್ಲಿ ಇಂಡಿಯಾಗೆ ಬರೋಕ್ಕೆ ತಯಾರಿ ಮಾಡಿದ್ವಿ. ಬಟ್ ಯಾವುದೂ ನಮಗೆ ಫ್ಲೈಟ್ ಇಮಿಡಿಯೇಟಾಗಿ ಸಿಗಲಿಲ್ಲ. ಸೊ ನಮ್ಮ ನಾರ್ಮಲ್ ಫ್ಲೈಟ್ ನಾವು ಏನು ಬುಕ್ ಮಾಡಿದ್ವಿ ಅದಕ್ಕೆ ಬರಬೇಕಂತ ಟ್ರೈ ಮಾಡಿದ್ವಿ. ಬಟ್ ಟ್ಯಾಕ್ಸಿನೂ ಅವೈಲೇಬಲ್ ಇರಲಿಲ್ಲ, ಯಾಕಂದರೆ ಅಲ್ಲಿ ಆಗಲೇ ಇದನ್ನು ಕರ್ಫ್ಯೂ ಹಾಕಿದ್ರು. ಸೊ ಅದಕ್ಕೆ ನಾವು ಟ್ಯಾಕ್ಸಿ ಸಿಗೋ ತನಕ ವೇಟ್ ಮಾಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಲಕ್ಕಿಲಿ ಹೋಟ್ಲ್ ಅವರೇ ಟ್ಯಾಕ್ಸಿ ಮಾಡಿದ್ರು. ನಮ್ಮ ಹೋಟ್ಲ್ ಅದು ಶಾಂಗ್ರಿಲಾಯಿಂದ ಪಕ್ಕ ಒಂದು 100 ಮೀಟರ್ಸಲ್ಲಿತ್ತು. ಸೊ ಬ್ಲಾಸ್ಟ್ ಆದಾಗ ಎಲ್ಲಿದ್ರಿ ಕರೆಕ್ಟ್ ಎಕ್ಸಾಕ್ಟ್? ಕ್ಯಾಂಡಿಯಲ್ಲಿ ಇದ್ದಿದ್ವಿ ಅವಾಗ. ಸೊ ಬ್ಲಾಸ್ಟ್ ಆಗಿದ್ದು ಕೊಲಂಬಲ್ಲಿ, ಬಟ್ ಕ್ಯಾಂಡಿಯಲ್ಲೂ ಮುಂಚೆ ಬ್ಲಾಸ್ಟ್ ಆಗಿತ್ತಲ್ಲ. ಸೊ ಹೀಗಾಗಿ ನಾವು ಆದಷ್ಟು ಬೇಗ ಇಂಡಿಯಾಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಕಮ್ಯುನಲ್ ರೈಟ್ಸು ಮತ್ತು ಸಿವಿಲ್ ಅನ್ರೆಸ್ಟ್ ತುಂಬ ಆಗುತ್ತೆ ಯೂಶಲಿ. ಸೊ ಅದಕ್ಕೆ ನಾವು ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿದ್ವಿ. ಸೊ ಬಟ್ ನಮ್ಗೆ ಇಮಿಡಿಯೇಟ್ ಯಾವುದು ಫ್ಲೈಟ್ ಸಿಗಲಿಲ್ಲ. ನಮ್ಗೆ ಯಾವ್ದು ನಮ್ಮ ಫ್ಲೈಟಲ್ಲೇ ವಾಪಸ್ ನೆಕ್ಸ್ಟ್ ಡೇ ಬಂದ್ವಿ. ಮಯೂರ್ ಅವರ ಪತ್ನಿ ಇದ್ದಾರೆ ಅಮೂಲ್ಯ ಅವರು. ಮೇಡಮ್ ಹೇಳಿ, ನಿಮ್ಗೆ ಏನು ಅನ್ನಿಸ್ತು ಬಾಂಬ್ ಬ್ಲಾಸ್ಟ್ ಆಗಿದೆ? ಗಾಬರಿ ಆಯ್ತು, ಸ್ವಲ್ಪ ಗಾಬರಿನೇ ಆಯಿತು. ಅಂದರೆ ಅಲ್ಲಿ ಕೊಲಂಬೋಗೆ ಬಂದಮೇಲೆ ತುಂಬ ಡೆಸರ್ಟ್ ಆಗಿತ್ತಲ್ಲ ಇದು, ಅದಕ್ಕೆ ಸ್ವಲ್ಪ ಗಾಬರಿನೇ ಆಯಿತು. ಏನು ವೆಹಿಕಲ್ ಹೆಂಗಪ್ಪ ಹೋಗೋದು ಇದಕ್ಕೆ ಹೋಟ್ಲಿಗೆ ವಾಪಸ್ಸು ಅಂತ ಗಾಬರಿ ಆಗಿತ್ತು. ಯಾವ ಹೋಟ್ಲಲ್ಲಿ ಸ್ಟೇ ಆಗಿದ್ರಿ ನೀವು? ನಾವು ರಮಾಡ ಅಂತ. ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ? ಅಲ್ಲೇನಾದರೂ ಬ್ಲಾಸ್ಟ್ ಆಗಿತ್ತಾ? ನಾವು ಅವಾಗ ಹೋಟ್ಲಿಗೆ ಹೋದಾಗ ಅದೇ ಸೆಕ್ಯೂರಿಟಿ ಪರ್ಸನಲ್ಸ್ ಎಲ್ಲ ಆಗಲೇ ಬಂದಿದ್ರು ಅಲ್ಲಿ. ಸೊ ಅವಾಗ ಏನು ತೊಂದರೆ ಆಗಲಿಲ್ಲ. ತಿರ್ಗಾ ವಾಪಸ್ ಫ್ಲೈಟ್ ತೊಗೊಂಬರ್ಬೇಕಾದ್ರೆ ಬೆಳಗ್ಗೆ ನಮಗೆ ಇದು ಸಿಗಲಿಲ್ಲ, ಆಮೇಲೆ ಟ್ಯಾಕ್ಸಿ ಸಿಗಲಿಲ್ಲ. ಸೊ ಅದಕ್ಕೆ ನಮ್ಮ ಫ್ಲೈಟ್ ಇದ್ದಿದ್ದು ಶೆಡ್ಯೂಲ್ಡ್ ಫ್ಲೈಟಲ್ಲೇ ಬರಬೇಕಾಗಿತ್ತು. ಅಂದರೆ ಸ್ವಲ್ಪ ತಡ ಆಯಿತು. ಯಾವುದೇ ಏನು ಬಾಂಬ್ ಬ್ಲಾಸ್ಟಿಂದ ಏನು ತೊಂದರೆ ಇಲ್ಲ, ಗಾಬರಿ ಆಯಿತು? ಗಾಬರಿ ಆಯಿತು. ಏರ್ಪೋರ್ಟ್ ಹತ್ರ ಚೆಕಿಂಗ್ ಆಲ್ಮೋಸ್ಟ್ 1 ಅವರ್ ತನಕ ಇತ್ತು. ಎವ್ರಿ ಕಾರ್ನು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ಅಲ್ಲಿ ಡಿಲೇ ಆಯಿತು. ಆಲ್ಮೋಸ್ಟ್ 6.5 ಏರ್ಪೋರ್ಟ್ ಹತ್ರನೇ ಡಿಲೇ ಆಯಿತು. ಅಂದರೆ ಅವರು ಅಲ್ಲೆಲ್ಲ ಆರ್ಮಿಯವರೆಲ್ಲ ಎಲ್ಲ ಡಿಕ್ಕಿ ಎಲ್ಲ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ. ಸೊ ಇವಾಗ ಸಿಚುವೇಶನ್ ಸ್ವಲ್ಪ ಕಂಟ್ರೋಲಲ್ಲಿ ಇದೆ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ತಿರ್ಗಾ ಇವತ್ತೇನೋ ಸಾಯಂಕಾಲ ತಿರ್ಗಾ ಏನೋ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ಸೊ ಏನೋ ಎಮರ್ಜೆನ್ಸಿ ಏನೋ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ನಮಗೆ ಖುಷಿ, ಹ್ಯಾಪಿ ದಟ್ ವಿ ಆರ್ ಬ್ಯಾಕ್ ಟು ಇಂಡಿಯಾ.
ಅಂದ್ರೆ ಲಕ್ಕಿ ಎಸ್ ಡೆಫಿನೆಟ್ಲಿ ಲೈಕ್ ಲಕ್ಕಿ ಅನ್ಸುತ್ತೆ. ಈ ತರ ಸಿಚುವೇಶನ್. ಆಕ್ಚುಲಿ ನಾವು ಅಲ್ಲಿ ಆ ಹೋಟ್ಲ್ ಬ್ಲಾಸ್ಟ್ ಆಗಿದ್ದ ಹೋಟ್ಲಲ್ಲೇ ಇರ್ಬೇಕಾಗಿತ್ತು. ಬೈ ಲಕ್ಕಿಂದ ನಾವು ಬೇರೆ ಹೋಟ್ಲಿಗೆ ಬಂದ್ವಿ. ಫಾರ್ ಕಿಂಗ್ಸ್ಬೆರಿ ಆಯ್ತು, ಅದನ್ನ ಬುಕ್ ಮಾಡ್ಬೇಕಾಯ್ತು. ಬಟ್ ಅದನ್ನ ಬುಕ್ ಮಾಡ್ದಲ್ಲೇ ಇನ್ನೊಂದು ಬುಕ್ ಮಾಡಿದ್ವಿ, ಇಲ್ಲಾಂದ್ರೆ ಅದ್ರೊಳಗೆ ಸಿಕ್ಕಾಕೊಬೇಕಾಗಿತ್ತು ನಾವು. ಈಗ ಕಿಂಗ್ಸ್ಬೆರಿಲಿ ಬ್ಲಾಸ್ಟ್ ಆಗಿದೆ. ಕಿಂಗ್ಸ್ಬೆರಿ, ಶಾಂಗ್ರಿಲಾ ಮತ್ತೆ ಸಿನಿಮನ್ ಗ್ರ್ಯಾಂಡ್ ಅಂತ ಮೂರು ಲಕ್ಸುರಿ ಹೋಟ್ಲ್. ಅದು ಬಿಟ್ಟರೆ ಬೇರೆ ತುಂಬ ಚರ್ಚಸ್ ಎಲ್ಲ ಆಗಿದೆ. ಅವ್ರು ಆ್ಯಕ್ಚುಲಿ ಟಾರ್ಗೆಟ್ ಮಾಡಿದ್ದು ಈಸ್ಟರ್ ಫೆಸ್ಟಿವಲ್ಸ್ ಎಲ್ಲ ಏನು ನಡೀತಾ ಇದೆ ಅದೆಲ್ಲ ಟಾರ್ಗೆಟ್ ಮಾಡಿದ್ದು. ಸೊ ಲಕ್ಕಿಲಿ ನಮ್ಮ ಹೋಟ್ಲಲ್ಲಿ ಏನೋ ಆಗಿಲ್ಲ. ಸೊ ವಾಪಸ್ ಬಂದಿದ್ದಕ್ಕೆ ಎಸ್ ತುಂಬ ಖುಷಿ. ಏನು ಬೆಂಗಳೂರಿಗೆ ವಾಪಸ್ ಆಗಿರ್ತಕ್ಕಂಥ ಬೆಂಗಳೂರು ನಿವಾಸಿ ಅಮೂಲ್ಯ ಮತ್ತೆ ಮಯೂರ್ ದಂಪತಿಗಳು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಬೆಂಗಳೂರಿನ ಕಥೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಕಥೆ. ಆಂಧ್ರದಿಂದ ಒಂದು 30 ಜನ ವಾಪಸ್ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಬೆಂಗಳೂರಿನ ಮುಖಾಂತರ ಕರ್ನೂಲ್ಗೆ ಹೋಗ್ತಾ ಇದ್ದಾರೆ. ಅವರ ತವರಿಗೆ ವಾಪಸ್ ಆಗ್ತಾ ಇದ್ದಾರೆ. ಪಾಪ ಜೀವ ಉಳಿಸ್ಕೊಂಡು ಬಂದಿರೋ ಖುಷಿನ ಅವ್ರ ಮಾತಲ್ಲೇ ಕೇಳಬೇಕು. ಶ್ರೀಲಂಕಾದಲ್ಲಿ ನಡೆದಂತಹ ಸರಣಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಸಾಕಷ್ಟು ಭಾರತೀಯರು ಕೂಡ ಅಲ್ಲಿ ತೆರಳಿದ್ರು. ಪ್ರವಾಸಕ್ಕೆ ತೆರಳಿದಂತಹ ಭಾರತೀಯರು ಆಂಧ್ರ ಮೂಲದ ಕೆಲವರು ಸುಮಾರು 30ಕ್ಕೂ ಹೆಚ್ಚು ಮಂದಿ ಇಲ್ಲಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸಿರ್ತಕ್ಕಂಥದ್ದು. ಮೇಡಮ್, ಲಲಿತಾ ಮೇಡಮ್, ಹೇಗಿತ್ತು ಅಲ್ಲಿ సిచ్యువేషన్? ನೀವು ಎಷ್ಟು ದಿನ ಹಿಂದೆ ಹೋಗಿದ್ರಿ? మేము 1 వీక్ వెళ్ళాము. 5 డేస్ ట్రిప్ బాగా అయింది. 2 డేస్ బ్యాక్ కొంచెం బాంబ్ బ్లాస్టింగ్ జరిగినందుకు చూడలేకపోయాం సైట్ సీయింగ్స్ అంతా. ಅಂದ್ರೆ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬಂದ್ಬಿಟ್ರಾ ಏನು ಸ್ಟಾಪ್ ಮಾಡಿ? అంటే అక్కడ ఆ ఏరియాకి మేము వెళ్ళలేదండి. 30 మైల్స్ దూరంలో ఉన్నాం మేము. ಇಲ್ಲಿ ಲಲಿತಾ ಅವರ ಮಾತುಗಳು. ಇನ್ನು ಸ್ವಪ್ನ ಅವರು ಇದ್ದಾರೆ, ಸ್ವಪ್ನ ಅವ್ರನ್ನ ಕೇಳೋಣ. ಮೇಡಮ್, ನೀವ್ ಯಾವಾಗ ಹೋಗಿದ್ರಿ? ಲಾಸ್ಟ್ ವೀಕ್. ಓಕೆ, 1 ವೀಕ್ ಅయింది పోయి. ಯಾವ್ಯಾವ ಪ್ಲೇಸ್ ಅಲ್ಲಿ ಓಡಾಡ್ಕೊಂಡ್ ಬಂದ್ರಿ ಅಲ್ಲಿ? ಕ್ಯಾಂಡಿ, ಟ್ರಿಂಕೋನಾ, ತಿರುಕೋನೇಶ್ವರಮು, ಜಾಫ್ನಾ. ಎಷ್ಟ್ ಜನ ಹೋಗಿದ್ರಿ ಅಲ್ಲಿ? 24 మెంబర్స్. ಅಂದ್ರೆ ಅಲ್ಲಿ ಶ್ರೀಲಂಕಾದಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಆ ಏರಿಯಾದಲ್ಲಿ ಏನಾದ್ರು ಇದ್ರ ನೀವು? లేదు, 40 కిలోమీటర్స్ డిస్టెన్స్ లో ఉన్నాం మేము. ಹೇಗ್ ಗೊತ್ತಾಯ್ತು ಬಾಂಬ್ ಬ್ಲಾಸ್ಟ್ ಆದಾಗ? ಹೇಗ್ ಗೊತ್ತಾಯ್ತು? ఇక్కడ ఇండియాలో న్యూస్ చూసి పిల్లలు వాళ్ళంతా ఫోన్లు చేసి చెప్పారు మాకు, బాంబ్ బ్లాస్ట్ అయింది, అక్కడికి వెళ్ళొద్దండి అని చెప్పారు. అందుకు మేము ఇంకా వెళ్ళలేదు అన్నట్టు. ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿದೆ, ಭಯ ಏನ ಆಯ್ತಾ? ದಿಗ್ಲ ಆಯ್ತಾ? మా ಸಿಚುವೇಶನ್ ಯಾವ ರೀತಿ ಇತ್ತು? ಸಿಚುವೇಶನ್ ಏನು ಕರ್ಫ್ಯೂ ಹಾಕಿದ್ರು, ಎಲ್ಲಾ ಕಡೆ చెకింగ్? అంటే మేమంతా అవుట్స్కట్స్ కదా, మాకు ఎంట్రన్స్ ఊర్లోకి ఏం పోలేదు అన్నట్టు. ఇక్కడ నుంచి బయటనే వచ్చేసాం అన్నట్టు. అంతగా తెలియదు ఇంకా. ಅಂದ್ರೆ ಫ್ಲೈಟ್ ಅಲ್ಲಿ ಬರೋದಕ್ಕೆ ಏನಾದ್ರು ತೊಂದರೆ ಆಯ್ತಾ? ಏನಿಲ್ಲ, ಎಲ್ಲ ನಾರ್ಮಲ್ ಆಗಿ. ಓಕೆ, ಇದಿಷ್ಟು ಏನು ಸ್ವಪ್ನ ಅವರ ಮಾತುಗಳು. ಈಗ ತಾನೇ ಎಲ್ಲರೂ ಸಹ ಸುಮಾರು 25ರಿಂದ 30 ಮಂದಿ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥದ್ದು. 1 ವಾರಗಳ ಕಾಲ ಶ್ರೀಲಂಕಾದಲ್ಲೇ ಸಹ ಇವರೆಲ್ಲರೂ ಸಹ ಟ್ರಿಪ್ ನಲ್ಲಿ ಕಾಲ ಕಳೆದಿದ್ದು. ಆದ್ರೆ ಅದೃಷ್ಟವಶಾತ್ ಎಲ್ಲರೂ ಸಹ 30ರಿಂದ 40 ಕಿಲೋಮೀಟರ್ ದೂರದಲ್ಲಿದ್ರು. ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನೋ ಮಾತುಗಳನ್ನ ಲಲಿತಾ ಮತ್ತೆ ಸ್ವಪ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು.